ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ಟಿಫನಿಗೆ ಕುಂಬಳಕಾಯಿ ಪಲ್ಯ ಮಾಡಿ ಚಪಾತಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಹಾಗಿದ್ರೆ ಕುಂಬಳಕಾಯಿ ಪಲ್ಯ ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ, ಎಣ್ಣೆ ಕಾಯ್ದ ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆ ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಹಸಿ ಕರಿಬೇವಿನ ಸೊಪ್ಪು ಸಹ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆ ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿನೂ ಕೂಡ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ರೀತಿಯಾಗಿ ಫ್ರೈ ಮಾಡಿಕೊಂಡೆ. ಅಷ್ಟರೊಳಗಡೆ ಕುಂಬಳಕಾಯಿ ಕೂಡ ತೊಳೆದು ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕಿದ್ದೀನಿ. ಇವಾಗ ಕುಂಬಳಕಾಯಿನೂ ಸಹ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕುಂಬಳಕಾಯಿದು ಎಳೆದಿದೆಯಾ ಸ್ವಲ್ಪ ಬಲ್ತಿರೋದಿದೆಯಾ ನೋಡಿಕೊಂಡು ನಾವು ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಎಳೆ ಕುಂಬಳಕಾಯಿ ಆದರೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಹಾಗೆ ಆ ಪ್ಲೇಟ್ ಮುಚ್ಚಿಕ್ಕೋದ್ರಿಂದನೇ ನೀರು ಬಿಟ್ಟು ಬೇಯ್ದು ರೆಡಿ ಆಗುತ್ತೆ. ಇನ್ನು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಎಳೆ ಕುಂಬಳಕಾಯಿ ಆಗಿರೋದ್ರಿಂದ ಜಾಸ್ತಿ ಏನು ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಕುಂಬಳಕಾಯಿನ ಹಾಕಿ ಇವಾಗ ನಾನು ಮತ್ತೆ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಒಂದು 5ರಿಂದ 10 ನಿಮಿಷಗಳ ಕಾಲ ಸ್ವಲ್ಪ ಬೇಯಬೇಕು ಕುಂಬಳಕಾಯಿ. ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿಕೊಂಡು ಕ್ವಾಂಟಿಟಿ ನೋಡ್ಕೊಂಡು ಉಪ್ಪನ್ನ ಹಾಕೋಬೇಕು. ಉಪ್ಪು ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಇನ್ನೇನು ಒಂದು 2 ನಿಮಿಷಗಳ ಕಾಲ ಪ್ಲೇಟ್ನ ಮುಚ್ಚಿ ಇಡಬೇಕು. ಅದ್ರ ಜೊತೆ ನಾನು ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೊಟೊನು ಮತ್ತು ಕೊತ್ತಂಬರಿ ಸೊಪ್ಪನ್ನ ಇವೆಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಅದನ್ನು ಕೂಡ ಒಂದು 10 ನಿಮಿಷ ಪ್ಲೇಟ್ ಮುಚ್ಚಿ ಇಟ್ಟಿದ್ದೀನಿ. ಪಲ್ಯ ಕೂಡ ಇನ್ನೇನು ಬೆಂದು ರೆಡಿಯಾಗಿದೆ. ಅಷ್ಟರೊಳಗಡೆ ಚಪಾತಿ ಹಿಟ್ಟು ಕೂಡ ಕಲಸಿ ರೆಡಿ ಮಾಡಿ ಇಟ್ಕೊಂಬಿಟ್ಟೆ. ಚಪಾತಿ ಕೂಡ ಒಸ್ಕೋಬೇಕು. ಇನ್ನು ಪಲ್ಯನೂ ಕೂಡ ರೆಡಿ ಆಯಿತು. ಒಂದು 10 ನಿಮಿಷ ಬೇಯಿತು. ಪಲ್ಯ ಗ್ಯಾಸ್ ಆಫ್ ಮಾಡಿ ಪಲ್ಯ ಕೂಡ ಮುಚ್ಚಿಟ್ಟೆ. ಇನ್ನು ಚಪಾತಿನೂ ಸಹ 1 ಬೈ 1 ಒಸ್ಕೊಂಡು ಚಪಾತಿನೂ ಸಹ ಬೇಯಿಸ್ಕೊತಾ ಇದ್ದೀನಿ. ಇವಾಗ ಚಪಾತಿನೂ ಸಹ ಹಾಟ್ ಬಾಕ್ಸಿಗೆ ಹಾಕ್ಕೊಂಡೆ. ನಮ್ಮ ಮಕ್ಳಿಗೂ ಕೂಡ ಟಿಫನ್ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಬಂದೆ. ಇನ್ನು ನಾನು ಕೂಡ ಟಿಫನ್ನ ಮುಗಿಸ್ಕೊಂಡೆ. ಇನ್ನು ಮಧ್ಯಾಹ್ನ ಮೇಲೆ ಅವ್ರ ತಾತ ಕೂಡ ಬಂದಿದ್ದರು. ಮೊಮ್ಮಗುನ ನೋಡೋಣ, ಇನ್ನು ಬರ್ತಡೇ ಇತ್ತಲ್ಲ ಒಂದು ಅಂತ ಬಂದಿದ್ದರು. ಇನ್ನು ಅವ್ರು ಬರಬೇಕಾದ್ರೆ ಬರೀ ಕೈಯಲ್ಲಿ ಬರ್ತಾರೆ. ತಾತ ಅಜ್ಜಿನ ಲೇಸ್ ಅಂತೆ ಜ್ಯೂಸ್ ಅಂತೆ ಎಲ್ಲ ತೊಗೊಂಬಂದಿದ್ರು ನಮ್ಮಪ್ಪ ಬರಬೇಕಾದ್ರೆ. ಇನ್ನು ಅವ್ರು ಬಂದಿದ್ರಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಟೀನ ಮಾಡಿಕೊಟ್ಟೆ. ನಾನು ಕಾಫಿನ ಮಾಡಿಕೊಂಡು ಇನ್ನು ಕುಡ್ಕೊಂಡು ಟಿ ವಿ ನೋಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇನ್ನು ಮಗ ಸ್ಕೂಲಿಂದ ಕೂಡ ಬಂದಿದ್ದರೆ ಅವ್ರ ತಾತನೇ ಹೋಗಿ ಕರ್ಕೊಂಬಂದರು ಸ್ಕೂಲಿಂದ. ಇನ್ನು ಕಾಫಿನ ಮಾಡಿಕೊಂಡು ಇನ್ನು ಟೀನ ಮಾಡಿಕೊಂಡು ಎಂಜಾಯ್ ಮಾಡಿದ್ವಿ. ಇನ್ನು ಅವ್ರ ತಾತ ಹೊರಟ್ರು, ಮನೆಗೆ ಹೋಗ್ತೀನಿ ಟೈಮ್ ಇಲ್ಲ ಅಂತ ಹೇಳ್ಬಿಟ್ಟು ಹೊರಟ್ರು. ಇನ್ನು ನಾನು ಮಧ್ಯಾಹ್ನ ಒಂದು 3 ಗಂಟೆ ಆಗಿತ್ತು. ಇವಾಗ ಸ್ವಲ್ಪ ಸ್ನ್ಯಾಕ್ಸಿಗೆ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟ ಏನೂ ಹಾಕ್ಕೊಟ್ಟಿಲ್ಲ. ಸ್ನ್ಯಾಕ್ಸಿಗೆ ನಾನು ಈ ರೀತಿಯಾಗಿ ಪಾನಿಪುರಿನ ಹೋಮ್ ಮೇಡ್ ಪಾನಿಪುರಿನ ಮಾಡಿಕೊಟ್ಟೆ. ನಾನು ಇಂಗ್ರೀಡಿಯೆಂಟ್ಸ್ ಏನು ಶೇರ್ ಮಾಡ್ಕೊತಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಅನ್ಕೋತೀನಿ. ನಾನೇ ಇನ್ಸ್ಟೆಂಟಾಗಿ ಪಾನಿಪುರಿ ತೊಗೊಂಬಂದಿದ್ದೆ. ಡಿಮಾರ್ಟಿಗೆ ಹೋದಾಗ ಈ ಬುಡ್ಡೆ ಪ್ಯಾಕ್ ತಂದಿದ್ದೆ. ಸರಿ ಪಾನಿಪುರಿ ಮಾಡಿಬಿಡೋಣ ಅಂದ್ಬಿಟ್ಟು ಮಕ್ಳಿಗೆ ನಾನೇ ಮನೆಯಲ್ಲೇ ಪಾನಿಪುರಿ ಮಾಡಿ ಕೊಟ್ಟೆ. ಇನ್ನು ಎಲ್ಲರಿಗೂ ಇಷ್ಟಿಷ್ಟು ಅಂತ ಶೇರ್ ಮಾಡಿ ಹಾಕಿ ಕೊಟ್ಟೆ, ಯಾರು ಫಸ್ಟ್ ತಿಂತಾರೆ ಅಂತ ಹೇಳ್ಬಿಟ್ಟು ಕಾಂಪಿಟೇಷನ್ ಥರ ಯಾರು ಫಸ್ಟ್ ಖಾಲಿ ಮಾಡ್ತಾರೆ ಅಂತ. ಇನ್ನು ಸ್ವಲ್ಪ ಖಾರನೂ ಇತ್ತು. ನಾನು ಪಾನಿ ಮಾಡಿದ್ದು ಸ್ವಲ್ಪ ಖಾರ ಇತ್ತು. ಅದಕ್ಕೆ ನಾನು ಮಿಕ್ಸ್ಚರ್ ಬೇರೆ ಹಾಕಿದ್ನಲ್ಲ, ಸ್ವಲ್ಪ ಮಕ್ಕಳಿಗೆ ಖಾರ ಅಂತ ಅನ್ನಿಸ್ತು. ಆದರೂ ಸಖತ್ತಾಗಿ ಎಂಜಾಯ್ ಮಾಡಿಕೊಂಡು ಪಾನಿಪುರಿ ಪಾರ್ಟಿನ ಮಾಡಿದ್ವಿ ನಾವು. ಇನ್ನು ನನ್ನ ಮಗ ಚಿಕ್ಕವನಿಗೂ ಕೂಡ ಇಷ್ಟ ಆಯಿತು. ಅವನದೇ ಬರ್ತಡೇ ಆಗಿದ್ದರಿಂದ ಕೇಳ್ತಾನೆ ಇದ್ದ, ಮಮ್ಮಿ ಪಾನಿಪುರಿನಾದರೂ ಮಾಡಿಕೊಡು ಅಂದ. ಸರಿ, ಅವನಿಗೆ ಡಿಸಪಾಯಿಂಟ್ ಮಾಡಬಾರ್ದು, ಅವ್ನ ಬರ್ತಡೇ ದಿವಸ ಏನು ಕೇಳ್ತಾನೋ ಅದನ್ನೆಲ್ಲ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಇನ್ನು ಎಲ್ಲರೂ ಕಾಂಪಿಟೇಷನಲ್ಲಿ ಪಾನಿಪುರಿ ತಿಂದು ಎಂಜಾಯ್ ಮಾಡಿದ್ವಿ. ಇನ್ನು ನಾವು ಪಾನಿಪುರಿ ತಿನ್ನೋ ಸ್ಪೀಡಲ್ಲಿ ಬಾಯಲ್ಲೆಲ್ಲ ಗಂಟ್ಲೆಲ್ಲ ಕಿತ್ತೋಗಿತ್ತು. ಅದು ಬುಡ್ಡೆ ಎಲ್ಲ ಚುಚ್ಚಿ ಅಷ್ಟು ಒಂದು 10 or 15 ಪಾನಿಪುರಿ ಸತ್ನ ತಿಂದಿದ್ದೀವಿ ಒಬ್ಬೊಬ್ಬರು. ತುಂಬಾ ಚೆನ್ನಾಗಿತ್ತು. ಇದು ಹೋಮ್ ಮೇಡ್ ಪಾನಿಪುರಿ ಅಲ್ವಾ. ಬುಡ್ಡೆನೂ ಕೂಡ ನೆಕ್ಸ್ಟ್ ಮನೆಯಲ್ಲೇ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಬುಡ್ಡೆ ಮಾಡೋಕ್ಕೋಸ್ಕರ ಟೈಮ್ ಜಾಸ್ತಿ ಹಿಡಿಯುತ್ತೆ ಅಂತ ಅಂದ್ಬಿಟ್ಟು ರೆಡಿಮೇಡ್ ಬುಡ್ಡೆನ ತಂದು ಮಾಡಿಕೊಟ್ಬಿಡ್ತೀನಿ ಆದಷ್ಟು ಮಕ್ಕಳಿಗೆ. ಇನ್ನು ಪಾನಿಪುರಿನ ತಿಂದು ಎಂಜಾಯ್ ಮಾಡಿದ್ವಿ. ಆಲ್ಮೋಸ್ಟ್ ಇವಾಗ 4 ಗಂಟೆ ಆಗಿದೆ. ಮಕ್ಕಳಿಗೆಲ್ಲ ಪಾನಿಪುರಿ ಎಲ್ಲ ತಿನ್ನಿಸಿ ಹೋಮ್ವರ್ಕ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಮ್ವರ್ಕ್ ಮಾಡಿಸೋಕ್ಕೆ ಕೂತಿದ್ದೀನಿ. ಅದು ಕಪ್ಪೆಗೆ ಇವಾಗ ಇದಕ್ಕೆ ಕಲರ್ ಮಾಡಬೇಕು. ಇವಾಗ 3 ಬರ್ದಾಯ್ತಲ್ಲ, ನೀನು ಕಲರ್ ಮಾಡಬೇಕು. ಇದು ಆಮೇಲೆ ಮಾಡಿವಂತೆ. 4 ಇನ್ನು ಹೋಮ್ವರ್ಕ್ ಅಂತ ಕೊಟ್ಟಿಲ್ಲ ಮಗನೆ. ನೋಡಿ, ಇಲ್ಲಿ 3 ಮಾತ್ರ ಹೋಮ್ವರ್ಕ್ ಅಂತ ಕೊಟ್ಟಿರೋದು. ಇವಾಗ ಇದು ಎತ್ತಿಟ್ಬಿಡು, ನೀ ಜಾಣದಿಯಾ. ಇದು ಬರೀ ಬೇಗ ಫಾಸ್ಟಾಗಿ ಬರೀ ಮಗನೆ, ಟೈಮ್ ಆಗೋಯ್ತು. 9:10 ನಾಳೆ ಟೈಮು. ಇನ್ನು 5 ಮಿನಿಟ್ಸ್ ಆಯ್ತು. ಆಯ್ತು, ಸಾರಿ ತೋರಿಸ್ತೀನಿ. ಇಲ್ಲಿ ಬರೀ ಪಾಪು, ನಿನ್ನ ಜಾಣಿಯಲ್ಲಿ. ಪಾಪು ಬರೀರಿ, ಇಲ್ಲಿ ಬರೀರಿ ಪಾಪು, ಇಲ್ಲಿ ಬರೀರಿ ಪಾಪು. ಸಾರಿ. ಐ ಫಾರ್ ಪಾಪು ಗೊತ್ತಾ ಇಲ್ವಾ ಕೇಳ್ತೀನಿ. ಹೇಳಿ ಪಾಪು.
ಐಚೀಮ್ 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 ಇಷ್ಟನಾ ನಿಂಗೆ? ಎಷ್ಟಿಷ್ಟ ಪಾಪು? ನೆಕ್ಸ್ಟ್ ಲೈನ್ ಫಸ್ಟ್ ಮೂವ್ ಫಾಸ್ಟ್. ಐಚೀಮ್ ಕೊಡಿಸ್ಬೇಕಾ? ಜೆ ಫಾರ್ ಜಗ್ ಬಂದಾಗ ಜಗ್ ಕೊಡಿಸ್ತೀನಿ, ಮುಖ ತೊಳ್ಕೊಂಡಿವಂತೆ. ಅಲ್ಲ ಹೋಗ್ನೆ ಜೆ ಫಾರ್ ಜಗ್ ಕೊಟ್ಬಿಡ ಪಾಪುಗಲ್ಲ ಐತೆ. ಹಾಂ ಫಾಸ್ಟ್ ಇದು ಹೊಸ ಪ್ಯಾಂಟಾ? ಬೇಗ ಬರೀ ಮಗ್ನಿ, ಟೈಮ್ ಆಯಿತು. ಫಾಸ್ಟ್ ಟೈಮ್ ಈಸ್ ಓವರ್ ಮಗ್ನಿ. 9:15. ಫಾಸ್ಟ್ ಇದನ್ನು ಟೈಮ್ ಎಷ್ಟು ಗಂಟೆಗೆ ಸ್ಕೂಲು? 11 ಗಂಟೆಗೆ. ನೀನು ಒಬ್ಬಂಗೇನಾ? ನಿಮ್ಮ ಮ್ಯಾಮ್ ನೀನು ಒಬ್ಬಂಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ 11 o'clock ತನಕ? ಬರೀ ಮಗ್ನೆ ಫಾಸ್ಟ್. ಹ್ಞೂ ನಿನ್ನೂ ಆಟ ಆಡೋಕೆ ಬಿಡ್ತಾರೆ. ಬೇಗ ಗೋಲ್ಡ್ ಕಲರ್. ವಿಚ್ ಕಲರ್ ಅದು? ನಾನು ಬೇಸಿಕ್ಕಿಂದ ಚೆನ್ನಾಗಿ ಬರಲಿ ಮಗ್ನಿ, ಚೆನ್ನಾಗಿ ಓದಬೇಕು. ನೀನು ಏನಾಗ್ತಿ ಮಗ್ನಿ ದೊಡ್ಡನಾದ್ಮೇಲೆ? ನೀನು ಪೊಲೀಸ್ ಆಗಬಾರ್ದು, ನಮ್ಮ ದೇಶಕ್ಕೆ ಒಳ್ಳೆ ಪ್ರಜೆ ಆಗಬೇಕು. ಬರೀ ಓದಿ ಏನಾಯ್ತೀನಿ ಗೊತ್ತಾ? ಪೊಲೀಸ್ ಇರಲ್ವಾ, ಅದರಲ್ಲಿ ಫಸ್ಟ್ ಚೇರ್ ಹಾಕೊಂಡು ನೀವು ಕೂತಿರ್ತಾರೆ, ಬೇರೆ ಪೊಲೀಸ್ ಎಲ್ಲ ಸೇರ್ಕೊಂತಾರೆ, ಅವ್ರ ತರ ಕೂತಿರ್ತೀವಿ ಅಂತ. ನಾನು ಅಷ್ಟೇ. ನಾನೇ ಹಂಗಂದ್ರೆ ಏನಮ್ಮ? ಹಾಂ ಆಫೀಸರ್. ಬರೀ ಬೇಗ. ಆಫೀಸರ್ ಆಯ್ತೀನಿ ಹಾಂ ನಾನು. ಟ್ರಿಬಲ್ ಸ್ಟಾರ್. ಟ್ರಿಬಲ್ ಸ್ಟಾರ್. ಟ್ರಿಬಲ್ ಸ್ಟಾರ್ ಆಗ್ಬೇಕಾ ನೀನು? ನಾನು ಅಷ್ಟೇ, ನಾನು ಟ್ರಿಬಲ್ ಸ್ಟಾರ್. ನೀನು ಬರೀ ಮಗ್ನಿ, ನೀನು ಫಾಸ್ಟಾಗಿ ನಿನ್ನ ಸೀಟ್ನ ಎಬ್ರಸ್ ಕುತ್ಕೊಬಿಡ್ತಾರೆ ನನ್ನ ಬಾಲಾಜಿ. ನನ್ನ ತಮ್ಮ ಓಲಿ ಪಾಪ ಬಿಡ್ರಿ. ಇನ್ನು ಸರಿ ವಿಡಿಯೋ ಮಾಡ್ಕೊಂಡು ಕುತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಬೇಗ ಹೋಮ್ವರ್ಕ್ ಫಿನಿಷ್ ಮಾಡ್ಕೊಂಡು ಎತ್ತಿಕೊಂಡು ನೀ ಸುತ್ತೌಟೈತೆ ಏನಾಯ್ತೈತೆ ಬರೀ ಬೇಗ. ಸುತ್ತುವರ್ದು ನೆಕ್ಸ್ಟ್ ಇಲ್ಲ ಬೇಗ ಸಾರಿ ಮಕ್ಕಳು, ಸಾರಿ ಪಾಪು ಈ ಲೈನು. ಇನ್ನು ನನ್ನ ಮಗನಿಗೆಲ್ಲ ಹೋಮ್ವರ್ಕ್ ಮಾಡಿಸಿದ್ದಲ್ಲ ಆದಮೇಲೆ ಸರಿ ಪಾತ್ರೆನೂ ಸಹ ವಾಶ್ ಮಾಡ್ಕೊಂಬಿಡೋಣ. ಇನ್ನು ಪಾತ್ರೆನೂ ಕೂಡ ಜಾಸ್ತಿ ಆಗಿತ್ತು, ಪಾನಿಪುರಿ ಮಾಡಿದ್ದೆಲ್ಲ ಇತ್ತಲ್ಲ, ಇನ್ನು ಪಾತ್ರೆ ಕೂಡ ಜಾಸ್ತಿ ಇತ್ತು ಅಂತ ಅಂದ್ಬಿಟ್ಟು ಇನ್ನು ಪಾತ್ರೆನೂ ಸಹ ತೊಳ್ಕೊಳ್ಲಿಕ್ಕೆ ಬಂದಿದ್ದೀನಿ. ಇನ್ನು ಪಾತ್ರೆ ತೊಳ್ಬಿಟ್ಟು ಇನ್ನು ಸಂಜೆ ಅಡುಗೆಗೂ ಕೂಡ ರೆಡಿ ಮಾಡ್ಕೋಬೇಕು. ಇನ್ನು ಟಿಫನ್ನ ಏನು ಮಾಡಿದೆ ಅಂತ ನಿಮ್ಗೆ ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನೈಟು ಏನು ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಹಾಗೆ ಪಾತ್ರೆನ ತೊಳಿತಾ ಇದ್ದೆ. ಇನ್ನು ಪೂಜೆ ಕೂಡ ಮಾಡಬೇಕಾಗಿತ್ತು ಸಂಜೆ. ಇನ್ನು ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಪೂಜೆನೂ ಸಹ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಪಾತ್ರೆನೂ ಸಹ ಎಲ್ಲ ವಾಶ್ ಮಾಡಿಕೊಂಡೆ ನಾನು. ಬಿಡಿಸ್ಕೊಬಿಟ್ಟು ಬಾಗಿಲಿಗೆಲ್ಲ ನೀರು ಹಾಕಿ ಇವಾಗ ದೀಪ ಹಚ್ಕೊಳ್ಳೋಣ, 6 ಗಂಟೆ ಆಗಿದೆ ಅಂತ ಹೇಳ್ಬಿಟ್ಟು ಇನ್ನು ಮುಖನ ತೊಳ್ಕೊಂಡು ದೀಪನೂ ಕೂಡ ಹಚ್ಚಿ ಮುಗಿಸಿದಾಯಿತು. ಇನ್ನು ನೈಟು ಊಟಕ್ಕೂ ಕೂಡ ಅಡುಗೆನ ಎಲ್ಲ ಮಾಡ್ಕೊಂಡಿದ್ದೆ. ಇನ್ನು ಚಪಾತಿ ಮಾಡಿ
ಪನ್ನೀರ್ ಮತ್ತು ಮಶ್ರೂಮ್ ಗ್ರೇವಿ ಮಾಡಿಕೊಂಡೆ. ಅದ್ರ ಜೊತೆ ನನ್ನ ಹಸ್ಬೆಂಡ್ ಕಬಾಬ್ ತಂದಿದ್ರು ಹೊರಗಡೆಯಿಂದನೇ. ಇನ್ನು ಊಟ ಕೂಡ ಹಿಂಗೆ ಮುಗಿಸ್ಕೊಂಡೆ. ಇದ್ರ ಜೊತೆ ಸ್ವಲ್ಪ ಅನ್ನ ರಸನ ಮಾಡ್ಕೊಂಡಿದ್ದೆ. ಸರಿ ಮಕ್ಕಳಿಗೆ ತಿನ್ನಿಸ್ಬೇಕಾಗಿತ್ತು. ಇನ್ನು ಟಿ ವಿನ ನೋಡಿಕೊಂಡು ಮಕ್ಕಳು ಊಟನ ಹಾಕ್ಕೊಟ್ಟೆ. ಅವ್ರು ಕೂಡ ತಿನ್ನೋಕೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಟಿ ವಿ ನೋಡಿಕೊಂಡು ಒಂದು 2 ತುತ್ತು ತಿಂದಿದ್ರು. ಇನ್ನು ಮಕ್ಕಳು ಗೊತ್ತಲ್ಲ ಊಟ ಮಾಡೋ ವಿಚಾರದಲ್ಲಿ ಅವರು ಹೊಟ್ಟೆ ತುಂಬ ಊಟನೇ ಮಾಡಲ್ಲ. ಇನ್ನು ನನ್ನ ಮಗಂಗೆ ಬೇರೆ ನೆನ್ನೆ ಸ್ಕೂಲಲ್ಲೇ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಊಟ ತಿಂದಂಗೆ ಹೋಗಿದಂತ ಮತ್ತೆ ವಾಪಸ್ ಕಳಿಸಿದ್ರು ಅಂತ ಹೇಳ್ಬಿಟ್ಟು ಸರಿ ನಾನು ಫಸ್ಟ್ ಊಟನ ಮುಗಿಸ್ಕೊಂಡೆ. ಮಕ್ಕಳು ಕೂಡ ಹಾಕ್ಕೊಟ್ಟಿದ್ದೆ ನನ್ನ ಜೊತೆ. ಅವ್ರು ಊಟನ ಕರೆಕ್ಟಾಗಿ ತಿಂದಿಲ್ಲ. ಸರಿ ಅವ್ರು ಎಷ್ಟು ತಿಂತಾರೋ ತಿನ್ನಲಿ ಅಂದ್ಬಿಟ್ಟು ಸುಮ್ಮನಾಗಿದೆ ಮತ್ತು ಹಾಗೆ ಬಿಟ್ಬಿಟ್ಟಿದ್ರು. ಇನ್ನು ನಂದು ಎಲ್ಲ ಊಟ ಆದಮೇಲೆ ಮಕ್ಕಳು ಕೂಡ ಆಚೆ ಕರ್ಕೊಂಡೋಗಿ ಊಟ ಮಾಡ್ಸೋಣ ಅಂತ ಅಂದ್ಕೊಂಡು ನಾನು ಕೂಡ ಸೀರಿಯಲ್ ಬರ್ತೈತೆ ನೋಡಿಕೊಂಡು ಊಟನ ಮುಗಿಸ್ಕೊಂಡೆ. ಈ ರೀತಿಯಾಗಿತ್ತು. ಚಪಾತಿ, ಪನ್ನೀರ್ ಮತ್ತು ಮಶ್ರೂಮ್ ಗ್ರೇವಿ, ಅನ್ನ ಮತ್ತು ರಸಮ್ ಮಾಡಿದ್ದೆ ಊಟಕ್ಕೆ ನೈಟು. ಇನ್ನು ನಾನೆಲ್ಲ ಊಟ ಮುಗಿಸ್ಕೊಂಡು ಕರ್ಕೊಂಡ್ಬಂದೆ. ಅವ್ರಿಗೂ ಕೂಡ ಸ್ವಲ್ಪ ಅನ್ನ ರಸಮ್ನ ತಿನ್ನಿಸ್ದೆ ಮತ್ತು ಡೈಜೆಷನಿಗೆ ಒಳ್ಳೆಯದು ರಸಮ್ ಅಂತ ಹೇಳ್ಬಿಟ್ಟು ಟೊಮೊಟೊ ರಸಮ್ನ ಮಾಡಿದ್ದೆ. ಮಕ್ಳಿಗೂ ಕೂಡ ಇಬ್ಬರಿಗೂ ಆಟ ಆಡಿಸ್ಕೊಂಡು ಅವ್ರಿಗೂ ಕೂಡ ಊಟನ ಮುಗಿಸ್ದೆ. ಇನ್ನು ನಮ್ಮ ದಿನ ಯಾವ ರೀತಿ ಇದೆ ಅಂತ ಸಹ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಡೈಲಿ ಇದೇ ರೀತಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ರುಟೀನು ಬೇರೆ ಬೇರೆ ಥರನೂ ಸಹ ಇರುತ್ತೆ. ಯಾಕಂದರೆ ಒಂದು ದಿವಸ ಬಟ್ಟೆ ವಾಶ್ ಮಾಡೋದಿರುತ್ತೆ, ಒಂದು ದಿವಸ ನನ್ನ ಸ್ಟಿಚಿಂಗ್ ವೀಡಿಯೋಸ್ಗಳಿರುತ್ತೆ, ಒಂದೊಂದು ದಿನ ಒಂದೊಂದು ಥರ ಇರುತ್ತೆ. ಇನ್ನು ಇವತ್ತಿನ ದಿನದ ಬ್ಲಾಗ್ ನೀವು ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಚಾನಲಲ್ಲಿ ಹಳೆ ವೀಡಿಯೋಸ್ಗಳು ಸಹ ಇದೆ ತುಂಬಾ. ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ನ ಬೆಳೆಸಿ ಅಂತ ಕೂಡ ಕೇಳ್ಕೊತೀನಿ. ಇನ್ನು ಈ ವಿಡಿಯೋ ನೋಡಿ ನಿಮಗೆ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ಇನ್ನು ಹೆಚ್ಚೆಚ್ಚು ವಿಡಿಯೋಸ್ನ ಒಂದು ಲೈಕ್ ಮಾಡೋದು ನಮಗೆ ವಿಡಿಯೋಸ್ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಳೆ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು. ಹೋಗಿ ಬರಲಾ.